ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಪ್ರತಿಷ್ಠಿತ ಮದ್ದೇರಿ ಎಸ್ಎಫ್ಎಸ್ ಸೊಸೈಟಿ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರ ಬಲಗೈ ಬಂಟ ಚಂಜಮಲೆ ರಮೇಶ್ ಮತ್ತು ಅವರ ತಂಡವು ಮೇಲುಗೈ ಸಾಧಿಸಿದೆ. ಮದ್ದೇರಿ ಎಸ್ಎಫ್ಎಸ್ ಸೊಸೈಟಿ ಚುನಾವಣೆಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿರುವ ಚಂಜಮಲೆ ರಮೇಶ್ ಮತ್ತು ತಂಡ ಪಂಚ್ ಟಿವಿ ತಂಡದೊಂದಿಗೆ ತಮ್ಮ ವಿಜಯೋತ್ಸವದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಮದ್ದೇರಿ ರೇಷ್ಮೆ ಬೆಳೆಗಾರ ರೈತರ ಸೇವಾ ಸಹಕಾರ ಸಂಘ, ಅದರಲ್ಲಿ ನಾವು ಚುನಾವಣೆ ಮಾಡಿಸೋಕ್ಕೆ ನಮಗೆ ಇಷ್ಟ ಇರಲಿಲ್ಲ. ಯಾಕಂದರೆ ರೈತರ ಸಂಸ್ಥೆ ಉಳಿಸ್ಬೇಕು, ಅಲ್ಲಿ ದುಡ್ಡೆಲ್ಲ ಖರ್ಚಾಗುತ್ತೆ. ಹಾಗಾಗಿ ನಾನು ಚುನಾವಣೆಗೆ ಹೋಗೋದು ಬೇಡ, ಇನಾಮಿನೇಸ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ. ಮೊದಲು ಕೂಡ ನಾನು ಹೇಳಿದೆ 5 ಸೀಟ್ ಕೊಡ್ತೀನಿ ಅಂತ. ಹಾಗಾಗಿ ಅವರು ಇಂಥದ್ದೇ ಸೀಟ್ ಬೇಕು ಅಂತೇಳಿ ಅವ್ರು ಪ್ರತಿಷ್ಠೆ ತಗೊಂಡಾಗ ಅದು ಚುನಾವಣೆಗೆ ಅನಿವಾರ್ಯ ಆಯಿತು. ಆ ಕಾರಣದಿಂದ ನಾವು ಚುನಾವಣೆಗೆ ಹೋಗಲೇಬೇಕಾಗಿತ್ತು. ಇವತ್ತು ಚುನಾವಣೆಗೆ ಹೋದ್ವಿ, ನಾವು 7 ಸೀಟ್ ಗೆದ್ದಿದ್ವಿ. 1 ಸೀಟು ನಮಗೆ DCC ಬ್ಯಾಂಕಿಂದ ಬರ್ತದೆ, ಸರ್ಕಾರ ನಾಮನೆ 8 ಆಗುತ್ತೆ. ಅಧಿಕಾರ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. 5 ಸೀಟು ಅವ್ರು ಗೆದ್ದಿದ್ದಾರೆ. ಬಹುಮತ ನಮಗೆ ಇದೆ. ನಾವು 7 ಗೆದ್ದಿದ್ವಿ. ಈಗಾಗಲೇ ಗೆದ್ದಿತ್ತಂಥ ಚಲಪತಿಯವರು, ನಮ್ಮ ಜೊತೆಗೂಡಿ ಮದ್ದೇರಿ ಶ್ರೀನಿವಾಸ್ ಗೌಡರು, ಜಂಬಾಪುರ ವೆಂಕಟರಾಮ್ ಅವರು, ಇವರು ಮಲ್ಲಂಡಳ್ಳಿ ಪ್ರಕಾಶ್ ಅವರು, ತಿಪ್ಪೇನಹಳ್ಳಿನ ನಾಗೇಶ್ ಅವರು, ಊಟಗರ ರೆಡ್ಡಿಯವರು ಎಲ್ಲರೂ ಕೂಡ ಸಹಕಾರ ಕೊಟ್ಟರು. ನಮ್ಮ ಮುಖಂಡರಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಮತದಾರರೆಲ್ಲ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ. ಇದ್ರ ಮೇಲೆ MLA MLC ಅವರು ಬೆಳಗಾಂಗೆ ಅಧಿವೇಶನಕ್ಕೆ ಹೋಗಿದ್ರು. ಆದರೂ ಕೂಡ ಅವರ ಮಾರ್ಗದರ್ಶನದಲ್ಲಿ ನಾವು ಎಲೆಕ್ಷನ್ ಮಾಡಿದ್ವಿ. ನಮ್ಮ ವಿರೋಧಿಗಳು ಇಬ್ಬರು ಒಂದಾದರೂ ಕೂಡ BJP JDS ಇಬ್ಬರು ಒಂದಾಗಿ, ಒಟ್ಟು ಪ್ರಕಾಶ್ ಅವರು, CMR ಶ್ರೀನಾಥ್ ಅವರು ಹಂತವಾಗಿ ಇಲ್ಲಿ ಬಂದು ಊರೂರಿಗೆ ಹೋಗಿ ಮತ ಕೇಳಿದ್ರು ಕೂಡ ಇವತ್ತು ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಬಹುಮತನೂ ಬಂದಿದೆ. ನಮಗೆ MLA ಅವರು MLC ಅವರು ತುಂಬ ಸಹಕಾರ ಕೊಟ್ಟು ಫೋನ್ನಲ್ಲೇ ನಮ್ಮ ಹತ್ರ ಮಾತಾಡ್ತಾಯಿದ್ರು. ಎಲ್ಲ ರೀತಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಎಲ್ಲ ಒಟ್ಟುಗೂಡಿ ನಾವು ಎಲೆಕ್ಷನ್ ಮಾಡಿದ್ದೀವಿ. ಇವತ್ತೇನು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ನಮ್ಮ ಮತ ಕೊಟ್ಟಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಚುನಾವಣೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮತ ಬಾಂಧವರಿಗೂ ಮುಖಂಡರಿಗೂ, ಎರಡೂ ಪಂಚಾಯತಿ ಎಲ್ಲ ಮುಖಂಡರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ.